ನಿರುದ್ಯೋಗಿ ಯುವಜನ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಉದ್ಯೋಗ ಮೇಳ ಸಹಕಾರಿಯಾಗಿದ್ದು ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಸಲಹೆ ಕೊಟ್ಟಿದ್ದಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಗುಡೇಮಾರ್ನಹಳ್ಳಿಯ ಖಾಸಗಿ ಸಮುದಾಯ ಭವನದಲ್ಲಿ ಮಾರ್ಗದರ್ಶಿ ಗ್ರಾಮೀಣ ಟ್ರಸ್ಟ್ನ ಮುಖ್ಯಸ್ಥೆ ಶಾಂತಕುಮಾರಿ ತಂಡದ ಸಹಯೋಗದೊಂದಿಗೆ ಗ್ರಾಮೀಣ ಉದ್ಯೋಗ ಮೇಳ ಹಾಗೂ ವಸ್ತು ಪ್ರದರ್ಶನ ಮಾರಾಟ ಮೇಳ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹುಟ್ಟುಹಬ್ಬ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬರಿಗೂ ಸರ್ಕಾರಿ ಉದ್ಯೋಗ ಸಿಗುವುದಿಲ್ಲ. ಆದರೆ ಖಾಸಗಿ ಕ್ಷೇತ್ರದಲ್ಲಿ ಲಭ್ಯವಿರುವ ಉದ್ಯೋಗಾವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಜೀವನ ರೂಪಿಸಿಕೊಳ್ಳಬೇಕು. ಉದ್ಯೋಗ ಮೇಳದಲ್ಲಿ ಹಲವು ಮಂದಿಗೆ ಉದ್ಯೋಗ ಲಭಿಸಿದೆ. ಮಾರ್ಗದರ್ಶಿ ಗ್ರಾಮೀಣ ಟ್ರಸ್ಟ್ ಉತ್ತಮ ಕೆಲಸ ಮಾಡ್ತಾ ಇದೆ. ಶಾಂತಕುಮಾರಿ ಮತ್ತು ಇಡೀ ತಂಡ 250ಕ್ಕೂ ಅಧಿಕ ಶಿಬಿರಾರ್ಥಿಗಳು ಮತ್ತು 10 ಕಂಪನಿಗಳು ಭಾಗವಹಿಸಿರುವುದು ಈ ಕಾರ್ಯಕ್ರಮ ಯಶಸ್ಸಿಗೆ ಸಾಕ್ಷಿಯಾಗಿದೆ. ಹೊಸ ಸೂರ್ಯ ಉದಯಿಸಿದಂತೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಬಂದು ಬಿಜೆಪಿಯನ್ನ ಬಲವರ್ತನೆಗೆ ತರಲು ಶ್ರಮಿಸಿದ್ರು. ರೈತ ಪರ ನಾಯಕರಾಗಿ ಯಡಿಯೂರಪ್ಪನವರು ದೇಶದಲ್ಲಿ ಮೊದಲ ಬಾರಿಗೆ ಕೃಷಿ ಬಜೆಟ್ ಮಂಡನೆ ಮಾಡಿದ್ದಲ್ಲದೆ ಅನೇಕ ಜನರ ಯೋಜನೆಗಳನ್ನು ಜಾರಿಗೆ ತಂದು ರಾಜ್ಯದ ಜನರಿಗೆ ಕೊಡುಗೆ ಕೊಟ್ಟಿದ್ರು ಎಂದಿದ್ದಾರೆ. ಮೇಳದ ಆಯೋಜಕಿ ಗೋರೂರು ಶಾಂತಕುಮಾರಿ ಮಾತನಾಡಿ, ಸಾರ್ವಜನಿಕ ಸೇವೆಗೆ ಬಿಜೆಪಿ ಸಂಘಟನೆಗೆ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯಕ್ಕೆ ಹಾಗೂ ಪಕ್ಷಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅವರು ಪಕ್ಷನಿಷ್ಠೆ ಕಾರ್ಯಕರ್ತರಿಗೆ ಪ್ರೇರಣೆಯಿಂದಾಗಿ ಈ ಉದ್ಯೋಗ ಮೇಳ ರೂಪಿಸಿದ್ದೇನೆ. ಮುಂದಿನ ದಿನದಲ್ಲಿ ಮಹಿಳಾ ದಿನಾಚರಣೆ ಆಯೋಜಿಸುತ್ತೀವಿ. ಇಂದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉದ್ಯೋಗ ಮೇಳ ಯಶಸ್ವಿಯಾಗಿದೆ. 50 ವರ್ಷಗಳ ಕಾಲ ವಿರಮಿಸಿದ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಶ್ರೇಯಸ್ಸು ಯಡಿಯೂರಪ್ಪನವರಿಗೆ ಸಲ್ಲತ್ತೆ ಎಂದಿದ್ದಾರೆ. ಮಾಜಿ ಶಾಸಕ ಎಂವಿ ನಾಗರಾಜ್ ಮಾತನಾಡಿ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ 2008ರಲ್ಲಿ ನಾನು ಕೂಡ ಶಾಸಕನಾಗಬೇಕಾದ್ರೆ ಬಿಜೆಪಿಯ ಜೊತೆಗೆ ಯಡಿಯೂರಪ್ಪನವರ ವರ್ಚಸ್ಸು ಪ್ರಮುಖ ಕಾರಣವಾಗಿದೆ. ಅವರು ಕೊಟ್ಟ ಅನುದಾನದಿಂದಾಗಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗಿದೆ. ಬಿಜೆಪಿಯನ್ನ ಸದೃಢವಾಗಿ ಕಟ್ಟಿ ಮತ್ತೆ ಅಧಿಕಾರಕ್ಕೆ ತರುವುದರ ಮೂಲಕ ಕಾರ್ಯಕರ್ತರು ಯಡಿಯೂರಪ್ಪನವರಿಗೆ ಜನ್ಮದಿನದ ಕೊಡುಗೆ ನೀಡಬೇಕು ಎಂದಿದ್ದಾರೆ. ಸರ್, ನಾನು ಇದೇನು ಮೊದಲನೇ ಬಾರಿ ಎಲ್ಲ ಮಾಡ್ತಾ ಇರೋದು. ಪ್ರತಿ ವರ್ಷ ನಾನು ನಗರ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೆ. ಈ ಸರಿ ಪ್ರತಿ ವರ್ಷ ಆ ಕಡೆನೇ ಮಾಡ್ತಾ ಇದ್ದೀನಿ. ಅದರಿಂದ ಈ ಸರಿ ಗ್ರಾಮೀಣ ಭಾಗದಲ್ಲಿ ಮಾಡಬೇಕು ಅಂತ ಇಷ್ಟ ಇತ್ತು. ಹಾಗಾಗಿ ಈ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದೂ ಕಾರ್ಯಕ್ರಮ ಇಲ್ಲೇ ಮಾಡಬೇಕು ಅನ್ನೋದು ಉದ್ದೇಶದಿಂದ ಈ ಸರಿ 2020-26ರಿಂದ ಮೊನ್ನೆ ಸಂಕ್ರಾಂತಿ ಕಾರ್ಯಕ್ರಮ ಸುಗ್ಗಿ ಕಾರ್ಯಕ್ರಮ ಮಾಡಿದ್ವಿ. ಈ ದಿನ ಬಂದ್ಬಿಟ್ಟು ಒಂದು ಗ್ರಾಮೀಣ ಉದ್ಯೋಗ ಮೇಳ ಮತ್ತು ವಸ್ತು ಪ್ರದರ್ಶನ ಮಾರಾಟ ಮೇಳ ಮತ್ತು ನಮ್ಮ ಹರ್ಷ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರನೂ ಸಹ ಇಟ್ಕೊಂಡಿದ್ದೇವೆ. ಇದ್ರ ಜೊತೆಯಲ್ಲಿ ಬ್ಲೂ ಹುಂಡೈ ಕಾರ್ಗಳು ಮತ್ತು ಮಾರುತಿ ಕಾರ್ಗಳು ಇವರೆಲ್ಲ ಬಂದು ಇಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆಲ್ಲ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಕಂಪನಿಗಳೆಲ್ಲ ಬಂದಿದ್ದಾರೆ. ಒಂದು 25 ಕಂಪನಿಗಳು ಅವ್ರು ಬಂದಿದ್ದಾರೆ. ಹಾಗೂ ವಿದ್ಯಾರ್ಥಿನಿಯರು, ಯುವತಿಯರು ಮತ್ತು ಇಲ್ಲಿ ಲೋಕಲ್ನಲ್ಲಿರೋಂಥ ಎಲ್ಲ ಜನಗಳು ಬಂದು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಿದೆ, ಇನ್ನೂ ನಡೀತಾನೂ ಇದೆ. ನನಗೆ ತುಂಬ ಇಷ್ಟ ಇಂಥ ಕಾರ್ಯಕ್ರಮಗಳೆಲ್ಲ ಎಲ್ಲಿ ನಮ್ಮ ಊರುಗಳಲ್ಲಿ ಮಾಡಬೇಕು ಅಂತ. ಹಾಗಾಗಿ ನನಗೆ ಸಹಕಾರ ಮತ್ತು ನನ್ನ ಜಿಲ್ಲಾಧ್ಯಕ್ಷ ಆಗ್ಬೋದು, ನಮ್ಮ ಮೇಡಮ್ ಆಗ್ಬೋದು, ನಮ್ಮ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಸಹ ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇದರ ಉದ್ದೇಶ ಏನು ಅಂದರೆ ಇದೇ ದಿನ ಮಾಡಬೇಕು ಅಂತ ಉದ್ದೇಶ ಏನು ಅಂದರೆ, ಈ ದಿನ ಯಡಿಯೂರಪ್ಪಾಜಿಯವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿಯೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಭಾನುವಾರ ಮಾಡೋಣ ಅಂತಿದ್ವಿ, ಬೇಡ ಇಲ್ಲ ಯಡಿಯೂರಪ್ಪ ಅಂತ ಮಾಡೋಣ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮ. ಬೆಂಗಳೂರು ಗ್ರಾಮಾಂತರ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬುಂಗೇಶ್ ಮಾತನಾಡಿ, ಇಂದು ರಾಜ್ಯದಲ್ಲಿ ಬಿಜೆಪಿ ಈ ಮಟ್ಟದಲ್ಲಿ ಬೆಳೆಯಲು ಪ್ರಮುಖವಾಗಿ ಯಡಿಯೂರಪ್ಪನವರ ಶ್ರಮ ಕಾರಣ. ಪಕ್ಷ ಸಂಘಟನೆಯಲ್ಲಿ ಕಾರ್ಯಕರ್ತರಿಗೆ ಯಡಿಯೂರಪ್ಪನವರ ಬದುಕು ಹಾಗೂ ಹೋರಾಟ ಪಾಠವಾಗಲಿ. ಈ ಉದ್ಯೋಗ ಮೇಳ ಯಶಸ್ವಿಯಾಗಿದೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಘಟಕದ ನಿರ್ಮಲಾ, ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ, ಎಸ್ಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಉಮೇಶ್, ತ್ಯಾಮಗೊಂಡ್ಲು ಶಕ್ತಿ ಕೇಂದ್ರ ಅಧ್ಯಕ್ಷ ಅರುಣ್ ಗೌಡ, ಪ್ರಧಾನ ಕಾರ್ಯದರ್ಶಿ ಜಯರಾಮ್, ಮುಖಂಡರು ಆದ ದರ್ಶನ್, ರಾಜೇಶ್ವರಿ, ನಿರ್ಮಲಾ, ಗೊಲ್ಲಹಳ್ಳಿ ಮಂಜುಳಾ, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಕರ್ನಾಟಕದ ಜನಪ್ರಿಯ ನಾಯಕರು, ದಣಿವರಿಯದ ನಾಯಕರು, ರೈತ ನಾಯಕರು, ಹುಟ್ಟು ಹೋರಾಟಗಾರರಂಥ ಯಡಿಯೂರಪ್ಪನವರು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ನಮ್ಮ ರಾಜ್ಯಕ್ಕೆ ಕೊಟ್ಟಂಥ ಹಲವಾರು ಕೊಡುಗೆಗಳು ಇವತ್ತು ಜನ ಅವಿಸ್ಮರಣೀಯವಾಗಿ ಅವ್ರನ್ನ ಜ್ಞಾಪಿಸ್ಕೊಬೇಕಾಗ್ತದೆ. ಒಬ್ಬ ವ್ಯಕ್ತಿ ಇರ್ತಾನೆ, ಹೊರಟೋಗ್ತಾನೆ, ಅವನು ಮಾಡಿದಂಥ ಕಾರ್ಯ ಇದೆಯಲ್ಲ, ಅವನು ಮಾಡಿದಂಥ ಕೆಲಸ ಶಾಶ್ವತವಾಗಿ ಉಳಿಯುವಂಥ ಒಂದು
ಇದು ಈ ರಾಜ್ಯಕ್ಕೆ ಒಂದು ಮೈಲಿಗಲ್ಲಾಗಿ ನಿಲ್ಲುವಂಥ ಹಲವಾರು ಕಾರ್ಯಕ್ರಮಗಳನ್ನು ಯಡಿಯೂರಪ್ಪರು ಹೆಣ್ಣು ಮಕ್ಕಳಿಗಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಬಡಬಗ್ಗರಿಗಿರ್ಬೋದು ಅವ್ರನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ರಾಜ್ಯಕ್ಕೆ ಕೊಟ್ಟಂಥ ಧೀಮಂತ ನಾಯಕ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು 84ನೇ ವಯಸ್ಸು ಇವಿಗೆ ಕಾಲಿಟ್ಟಿದ್ದರಿಂದ ಪ್ರತಿ ವರ್ಷದ ಸುಮಾರು 15 ವರ್ಷಗಳಿಂದ ಯಡಿಯೂರಪ್ಪರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷದಲ್ಲಿ ವಿಭಿನ್ನವಾಗಿ ಆಚರಿಸ್ಕೊಂಡು ಬರ್ತಾ ಇದ್ವಿ. ಆ ರೀತಿಯಲ್ಲಿ ಇವತ್ತು ನಮ್ಮ ಸೋಲೂರಿನಲ್ಲಿ ನಮ್ಮ ಶಾಂತಕುಮಾರಿ ಅವರು ಮಹಿಳಾ ಮೋರ್ಚಾದ ವತಿಯಿಂದ ಇವತ್ತೇನು ಆಯೋಜನೆ ಮಾಡಿದ್ದಾರೆ ಉದ್ಯೋಗ ಮೇಳ, ಈ ಭಾಗದ ಹಲವಾರು ವಿದ್ಯಾವಂತರಿಗೆ ಉದ್ಯೋಗ ಇಲ್ಲ, ಬೇರೆ ಬೇರೆ ಕೆಲಸಗಳಿಗೆ ಕೂಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಇವತ್ತು ಹೋರಾಟಕ್ಕಿಲ್ದವ್ರೆ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲ ನಮ್ಮ ಭಾಗದ ಇಂಡಸ್ಟ್ರಿ ಅವರನ್ನು ಕರೆಸಿ ನಮ್ಮ ಭಾಗದ ಮಕ್ಕಳಿಗೆ ಒಂದು ಕೆಲಸ ಕೊಡಬೇಕು ಅನ್ನೋ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದು ಒಂದೇ ಒಳ್ಳೆ ಅಭಿವೃದ್ಧಿ. ಅದಲ್ಲದೆ ಆರ್ಥಿಕವಾಗಿ ನಾವು ಸಬಲರಾಗಬೇಕಾದ್ರೆ ಎಲ್ಲೋ ಒಂದು ಕಡೆ ಕೆಲಸ ಕೊಡಬೇಕಾಗ್ತದೆ, ನಮ್ಮ ಯುವಕರು ಬೆಳಿಬೇಕಾಗ್ತದೆ. ಇದನ್ನೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋವಂಥ ಒಂದು ನಮ್ಮ BJP ವತಿಯಿಂದ ಆಗಿದೆ. ಅದು ಅಲ್ಲದೆ ಆರೋಗ್ಯವಾಗಿರಬೇಕು, ಮನುಷ್ಯ ಹುಟ್ಟಿದವನು ಆರೋಗ್ಯವಾಗಿರಬೇಕು, ಆರೋಗ್ಯವನ್ನು ಕಾಪಾಡ್ಕೊಬೇಕು ಅನ್ನೋದ್ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಹಮ್ಮಿಕೊಂಡಿರೋದ್ರಿಂದ ಹಲವಾರು ನಮ್ಮ ಈ ಭಾಗದ ಜನಗಳು ಬಂದು ಆರೋಗ್ಯವನ್ನು ತಪಾಸಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಲ್ಲಿ ಹಲವಾರು ಇದರ ಜೊತೆಯಲ್ಲೇನೆ ಇವತ್ತು ಈ ಲೋಕಲಲ್ಲೇ ನಾವು ಉತ್ಪತ್ತಿ ಮಾಡಿದಂಥ ಹಪ್ಪಳ, ಉಪ್ಪಿನಕಾಯಿ ಇರ್ಬೋದು, ಬಟ್ಟೆಗಳಿರ್ಬೋದು, ಕೈಚೀಲಗಳಿರ್ಬೋದು, ಇಂಥವು ಹಲವಾರು ವಸ್ತು ಪ್ರದರ್ಶನಗಳನ್ನು ನಮ್ಮ ದೇಶದ ಪ್ರಧಾನಿಯವರು ನಾವೇನು ಉತ್ಪತ್ತಿ ಮಾಡ್ತೀವಿ ಅದು ನಮ್ಮಲ್ಲೇ ಮಾರಾಟ ಆಗಬೇಕು, ನಮ್ಮಲ್ಲೇ ನಮ್ಮ ಗ್ರಾಹಕರ ದುಡ್ಡನ್ನು ಯಾರು ಮಾಡ್ತಾರೆ ಅವ್ರು ಕೈ ಸೇರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸ್ವದೇಶಿ ಒಂದು ಮೇಳವನ್ನು ಸಹ ಇಲ್ಲಿ ಆಯೋಜಿಸಲಾಗಿದೆ. ಆ ಸ್ವದೇಶಿ ಮೇಳದಲ್ಲಿ ಹಲವಾರು ಜನ ನೋಡ್ತಾ ಇದ್ವಿ. ಸಾಕಷ್ಟು ಜನ ಈ ಬಟ್ಟೆ ಮತ್ತು ಬ್ಯಾಗುಗಳು, ಹಪ್ಪಳ, ಉಪ್ಪಿನಕಾಯಿನ ಪರ್ಚೇಸ್ ಮಾಡೋದನ್ನ ನೋಡ್ತಾ ಇದ್ವಿ. ಇದರಿಂದ ನಮ್ಮಲ್ಲಿ ಲೋಕಲಲ್ಲೇ ಉತ್ಪತ್ತಿ ಆಗ್ತದೆ, ಲೋಕಲಲ್ಲೇ ನಾವೇ ತೊಗೊಳ್ತೀವಿ, ನಮ್ಮ ದುಡ್ಡು ನಮ್ಮಲ್ಲೇ ಇಲ್ಲೇ ಸರ್ಕ್ಯುಲೇಟ್ ಆಗ್ತದೆ. ಇದೊಂದೊಳ್ಳೆ ದೇಶದ ಆರ್ಥಿಕತೆಗೆ ಒಂದು ಅಭಿವೃದ್ಧಿಗೆ ಇದು ಮಾರಕವಾಗಿ ಒಂದು ಒಳ್ಳೆ ಬೆಳವಣಿಗೆ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಧೀಮಂತ ನಾಯಕ ಯಡಿಯೂರಪ್ಪರ ಹುಟ್ಟುಹಬ್ಬವನ್ನು ಪ್ರತಿ ಬೇರೆ ಬೇರೆ ಇನ್ನು ಒಂದು ವಾರಗಳ ಕಾಲ ನಾವು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಬೇರೆ ಕಾರ್ಯಕ್ರಮ, ಗಿಡ ನೆಡುವಂಥ ಕಾರ್ಯಕ್ರಮ ಇದ್ದಾವೆ, ಶಾಲಾ ಮಕ್ಕಳಿಗೆ ಸಮವಸ್ತ್ರ ಬುಕ್ಗಳನ್ನು ಕೊಡುವಂಥ ಕಾರ್ಯಕ್ರಮ ಇದೆ, ಮತ್ತು ದೇವಸ್ಥಾನ ಮತ್ತು ಏನು ಊರುಗಳಲ್ಲಿ ಕ್ಲೀನಿಂಗ್ ಮಾಡುವಂಥದ್ದು, ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ನಲ್ಮಲ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತಾರರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ನಾಯಕರನ್ನ ಇವತ್ತು ಹುಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ದಿನ. ಅದಕ್ಕೆ ಇವತ್ತು ನಲ್ಮಲ ತಾಲೂಕಲ್ಲಿ ಸೋಲೂರು ಹೋಬಳಿ ಒಳಗೆ ನಮ್ಮ ಶಾಂತಕುಮಾರಿ ಅವರು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮೆಲ್ಲ ಮುಖಂಡಗಳ ನೇತೃತ್ವದಲ್ಲಿ ಉದ್ಯೋಗ ಮೇಳ, ಆರೋಗ್ಯ ಮೇಳ ಮತ್ತು ಸ್ವಾವಸ್ತಿಗಳನ್ನ ಖರೀದಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಯಶಸ್ವಿಯಾಗಿ ನಡೀತು. ಎಲ್ಲರೂ ಕೂಡ ಒಳ್ಳೆಯದೆಂದು ಕೂಡ ಬಯಕೆ. ನಾನು ಇಡೀ ದೇಶಕ್ಕೆ ನಂಬರ್ 1 ಕೈಗಾರಿಕಾ ಪ್ರದೇಶ ಅಂದರೆ ಡಬಸ್ಪೇಟೆ ಅಂದರೆ ತಪ್ಪಾಗಲಾರದು. ಉದ್ಯೋಗಕ್ಕೆ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ತಾಲೂಕಲ್ಲಿ ಎಜುಕೇಷನ್ ಮಾಡಿ ಕೆಲವು ಜನಕ್ಕೆ ಅವರ ಉದ್ಯೋಗ ತಕ್ಕನಾಗ ಎಲ್ಲೂ ಕೂಡ ಉದ್ಯೋಗ ಸಿಗ್ತಾ ಇಲ್ಲ. ಅದ ಕಾರಣ ಮುಂದಿನ ನಾನು ಹೇಳೋದೇನು ಅಂತಂದರೆ, ಇವತ್ತೇನು ನಮ್ಮ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಇಲ್ಲಿ ನಡೆದ ಕಾರ್ಯಕ್ರಮನ ಡಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಮಾಡಿ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಅವರ ಉದ್ಯೋಗ ತಕ್ಕನಾಗಿ ಅವ್ರಿಗೆ ಅರ್ಹತೆ ತಕ್ಕನಾಗಿ ಕೆಲಸ ಸಿಕ್ತಂಥ ಕೆಲಸ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಮಾಡಬೇಕು. ಅದಾದಾಗಲೇ ಎಲ್ಲರೂ ಕೂಡ ಒಂದು ಜೀವನಕ್ಕೆ ಒಂದು ದಾರಿ ಆಗ್ತಕ್ಕಂಥದ್ದು. ಆದ ಕಾರಣ ಇವತ್ತಿಲ್ಲೂ ಕೂಡ ಸುಮಾರು ಜನ ಹಲವಾರು ಕೈಗಾರಿಕಾ ಪ್ರದೇಶಗಳಿಗೆ, ಕೈಗಾರಿಕೆಗಳಿಗೆ, ಇಂಡಸ್ಟ್ರೀಸ್ಗೆ ಎಲ್ಲರೂ ಕೂಡ ಬಂದು ಮನವಿ ಮಾಡೋರೆ. ITI ಮಾಡಿದ್ದೀನಿ, ನಾನು BCom ಮಾಡಿದ್ದೀನಿ, ನಾನು ಇಂಥ ಓದಿದ್ದೀನಿ, ಇಂಥ ಕೆಲಸ ಬೇಕು ಅಂತೇಳಿ ಅವ್ರ ತಕ್ಕನಾದ ಕಂಪ್ನಿನೂ ಕೂಡ ನಮ್ಮ ಮೇಡಮ್ನವ್ರು ಕರೆಸೋದ್ರಲ್ಲಿ ಸಕ್ಸಸ್ ಆಯಿತು. ಅವ್ರ ಜೊತೆಗೆ ಆರೋಗ್ಯನೂ ಕೂಡ ತಪಾಸಣೆ ಮಾಡೋಂಥ ಕಾರ್ಯಕ್ರಮ ಆಯಿತು. ಯಡಿಯೂರಪ್ಪವ್ರಿಗೆ ಒಳ್ಳೇದಾಗಲಿ, ಅವ್ರ ಹೆಸರು ಮೇಲೆ ಇದೆಲ್ಲ ಮಾಡ್ತಾ ಇರ್ತಕ್ಕಂಥ ಈ ತಾಲೂಕಿನ ಜನತೆಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀವಿ. ನಮ್ಮ ಯಡಿಯೂರಪ್ಪಾಜಿ ಅವ್ರದ್ದು 84ನೇ ಹುಟ್ಟು ಹಬ್ಬದ ಕಾರ್ಯಕ್ರಮದ ಪ್ರಯುಕ್ತ ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತೆ ಹೆಣ್ಮಕ್ಳದು ಜ್ಯುವೆಲರ್ಸ್ ಎಲ್ಲ ಸ್ಟಾಲ್ ಮಾಡಿದ್ದಾರೆ. ಮತ್ತೆ ಬಟ್ಟೆ, ಸೀರೆ ಎಲ್ಲನೂ ಇಲ್ಲಿ ಇಟ್ಟಿದ್ದಾರೆ. ಮುಖ್ಯವಾಗಿ ಉದ್ಯೋಗ ಮೇಳ ಯುವಕರಿಗೆ ಇದು ಅವಶ್ಯಕತೆ ಇದೆ. ಈ ಗ್ರಾಮೀಣ ಭಾಗದಲ್ಲಿ ಬಂದು ಈ ತರ ಕಾರ್ಯಕ್ರಮ ಅಪರೂಪ ಮಾಡಿದ್ದಾರೆ. ನಮ್ಮ ಯಡಿಯೂರಪ್ಪಾಜಿ ಅವರ ಆಸೆ ಆಕಾಂಕ್ಷೆನೂ ಅಷ್ಟೇ, ಎಲ್ಲ ಅಭಿವೃದ್ಧಿ ಆಗ್ಬೇಕು ಅಂತ. ನಮ್ಮ ಮಗುವಿನಂತ ಮನಸ್ಸಿನ ಯಡಿಯೂರಪ್ಪಾಜಿಯವರ ಹುಟ್ಟು ಹಬ್ಬವನ್ನು ಇಲ್ಲಿ ಆಚರಿಸಿರೋದು ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಅನಿಸಿದೆ. ನಾವು ಸಹ ಬಂದು ನಮ್ಮ ಅಧ್ಯಕ್ಷರು ನಮ್ಮ ಶಾಂತಕುಮಾರಿ ಅವರ ಆಯೋಜನೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಒಬ್ಬ ನಾಯಕರು ಮತ್ತೆ ನಮ್ಮ ಪಕ್ಷದಲ್ಲಿ
ಇನ್ನೊಬ್ರು ಬರ್ಲಿ ಅಂತ ಬಯಸ್ತಾ